ಹಾಯ್ ಫುಡೀಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಒಂದು ಸಿಂಪಲ್ ಆಗಿ ಗೀ ರೈಸು ಮತ್ತು ದಾಲನ್ನು ಮಾಡೋಣ. ಸೊ ಈ ಗೀ ರೈಸು ದಾಲ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ, ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಇಲ್ಲಿ ಒಂದು ಬೌಲಷ್ಟು ತೊಗರಿ ಬೇಳೆಯನ್ನು ನೆನೆ ಇಡಬೇಕು. ಸೊ ನಾನು ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ನೆನೆ ಇಟ್ಟಿನಿ. ಸೊ ಅದಾದಮೇಲೆ ಅದನ್ನು ನಾವು ಒಂದು ಕುಕ್ಕರಿಗೆ ಹಾಕಿ ಅದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಬೇಕು. ಅದಾದಮೇಲೆ ನಾವು ಇದಕ್ಕೇನೆ ಹಸಿಮೆಣಸಿನ್ಕಾಯಿನ ಹಾಕಬೇಕು, ಒಂದು 3. ಆಮೇಲೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಕೂಡ ಹಾಕಿ ಮತ್ತು ಅದಕ್ಕೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಇದನ್ನು 4ರಿಂದ 5 ವಿಷಲು ಕೂಗಿಸಿದಾಗ ಈ ಥರ ಫುಲ್ಲು ಸ್ಮ್ಯಾಶ್ ಆಗಿರಬೇಕು. ಸೊ ಈ ಥರ ಕನ್ಸಿಸ್ಟೆನ್ಸಿ ಬರೋ ರೀತಿ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಸೊ ಈ ಥರ ಬೇಯಿಸ್ಕೊಂಡು ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಸೊ ಇದೆಲ್ಲ ನೀಟಾಗಿ ಬೇಳೆ ಎಲ್ಲ ಕರಗೋ ರೀತಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಇದಕ್ಕೆ ಒಗ್ಗರಣೆ ಹಾಕಬೇಕು. ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿ ಅದಕ್ಕೇ ಒಂದು 2 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಬೇಕು. ಹಾಕ್ಬಿಟ್ಟು ನೀಟಾಗಿ ಇದನ್ನು ಡ್ರೈ ರೋಸ್ಟ್ ಮಾಡಬೇಕು, ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ರೀತಿ ಇದನ್ನು ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಇವಾಗ ನಾವು ಇದಕ್ಕೆ ಒಂದೆರಡು ಟೊಮೊಟೊ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು. ಸೊ ನಾವು ಟೊಮೊಟೊ ಹಣ್ಣನ್ನು ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಈ ಥರ ಚೆನ್ನಾಗಿ ಮಾಗೋ ರೀತಿ, ಫುಲ್ ಸ್ಮ್ಯಾಶ್ ಆಗೋ ರೀತಿ ನಾವು ಇದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಇದೆಲ್ಲ ಟೊಮೊಟೊ ಹಣ್ಣು ಚೆನ್ನಾಗಿ ಮೆತ್ತಗೆ ಬೆಂದ ಮೇಲೆ ಇವಾಗ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರು, ಜೀರಾ ಪೌಡರು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಮಸಾಲೆ ಘಾಟ್ ಹೋಗೋವರೆಗೂ ಮಿಕ್ಸ್ ಮಾಡಿ ಇವಾಗ ನಾವು ಬೇಯಿಸಿರ್ತಕ್ಕಂತಹ ಪಪ್ಪಿದೆಯಲ್ಲ, ಅಂದರೆ ಬೇಳೆ ಮಿಶ್ರಣ, ಅದನ್ನು ಇದಕ್ಕೆ ಹಾಕಬೇಕು. ಸೊ ಇದಾದಮೇಲೆ ಇದಕ್ಕೆ ನಾವು ಕುಕ್ಕರ್ಗೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಕರೆಕ್ಟು ಕನ್ಸಿಸ್ಟೆನ್ಸಿಲಿ ನಾವು ನೀಟಾಗಿ ದಾಲ್ ರೀತಿ ಅದನ್ನು ಮಿಕ್ಸ್ ಮಾಡಬೇಕು. ನೋಡಿ, ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅನಿಸುತ್ತೋ ಆ ಕನ್ಸಿಸ್ಟೆನ್ಸಿಗೆ, ಅಂದರೆ ತುಂಬ ತಿಕ್ಕಾಗೂ ಇರಬಾರ್ದು ಅಥವಾ ತುಂಬ ತೆಳ್ಳಗೂ ಇರಬಾರ್ದು, ಆ ಥರ ಹಾಕಿ ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ನಾವು ಇವಾಗ ಒಂದು ಒಗ್ಗರಣೆನ ಹಾಕಬೇಕು. ಸೊ ಮೊದಲಿಗೆ ಒಂದು ಬಾಣಲೆ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಬೇಕು. ತುಪ್ಪ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ಎಲೆಯನ್ನು ಹಾಕಿ ಒಂದೆರಡು ಒಣಮೆಣಸಿನ್ಕಾಯಿನ ಹಾಕ್ಬಿಟ್ಟು ಆ ಒಗ್ಗರಣೆನ ಈ ಬೇಳೆ ಮಿಶ್ರಣಕ್ಕೆ ಹಾಕಬೇಕು. ಸೊ ನೋಡಿದ್ರಲ್ಲ, ಇಷ್ಟೇ. ಈ ಥರ ನಾವು ಇದನ್ನು ಒಗ್ಗರಣೆ ಹಾಕಿ ಸರ್ವ್ ಮಾಡಬೇಕಾದ್ರೆ ನೀಟಾಗಿ ಮಿಕ್ಸ್ ಮಾಡಿದರೆ ಆಯಿತು. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಸೊ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿಯಾಗಿರುವಂತಹ ದಾಲು ರೆಡಿ. ಸೊ ನೋಡಿದ್ರಲ್ಲ, ಇಷ್ಟೇ. ಇವಾಗ ನಾವು ಇದಕ್ಕೆ ಒಂದು ಗೀ ರೈಸನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇವಾಗ ನೋಡಿ ಎಷ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಬಂದಿದೆ ಅಂತ. ಸೊ ಇವಾಗ ನಾವು ಗೀ ರೈಸನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ನಾವು ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ 1 ಬೌಲಷ್ಟು ಈ ಥರ ಉದ್ದುದ್ದಾಗಿ ಹೆಚ್ಚಿರ್ತಕ್ಕಂತಹ ಈರುಳ್ಳಿನ ಹಾಕಬೇಕು. ಈರುಳ್ಳಿನ ನಾವು ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಸೊ ಈ ಈರುಳ್ಳಿನ ನಾವು ಫ್ರೈ ಮಾಡೋದು ಒಂದು ಟೆಕ್ನಿಕ್ಕು. ಸೊ ಅದನ್ನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಈ ಥರ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಈ ಥರ ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗುತ್ತೆ. ನೋಡಿ ಎಷ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಬಂದಿದೆ ಅಂತ. ಈ ಥರ ಬಂದಮೇಲೆ ಇವಾಗ ಇದನ್ನ ನಾವು ಎಣ್ಣೆಯಿಂದ ಸಪ್ರೇಟ್ ಮಾಡಬೇಕು. ಸೊ ಎಣ್ಣೆಯಲ್ಲೇ ನಾವು ಬಿಟ್ಟಾಗ ಏನಾಗುತ್ತೆ, ಅದು ಮೆತ್ತಗಾಗುತ್ತೆ. ಸೊ ಅದಕ್ಕೆ ನಾವು ಈ ಥರ ಇದನ್ನು ಎಣ್ಣೆನ ಶೋಧಿಸ್ಕೊಂಡು ಇವಾಗ ಒಂದು ಪ್ಲೇಟ್ ತಗೊಂಡು ಅದ್ರ ಮೇಲೆ ಒಂದು ಟಿಶ್ಯೂ ಪೇಪರನ್ನು ಹಾಕಬೇಕು. ಸೊ ಆ ಟಿಶ್ಯೂ ಪೇಪರ್ ಮೇಲೆ ಈ ಫ್ರೈ ಮಾಡಿರ್ತಕ್ಕಂತಹ ಈರುಳ್ಳಿನ ಹಾಕಿ ನೀಟಾಗಿ ಈ ಥರ ಹರಡಿದ್ರೆ ಸೊ ಅದು ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಬೇಕು. ತುಪ್ಪ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಗೋಡಂಬಿ, ಒಂದು 1/4 ಬೌಲಷ್ಟು ಗೋಡಂಬಿನ ಹಾಕಿ ಅದನ್ನು ಗೋಲ್ಡನ್ ಬ್ರೌನ್ ಕಲರ್ ರೀತಿ ನಾವು ಫ್ರೈ ಮಾಡ್ಕೋಬೇಕು.
ಸೊ ನೀವು ಇದನ್ನ ಇದೇ ಥರ ಒಗ್ಗರಣೆಯಲ್ಲೂ ಹಾಗೆ ಡೈರೆಕ್ಟಾಗಿ ಹಾಕ್ಬೋದು. ಇಲ್ಲಾಂದರೆ ಈ ಥರ ನಾವು ಫ್ರೈ ಮಾಡಿಕೊಂಡು ತಕ್ಕೋಬೇಕು. ನೆಕ್ಸ್ಟ್ ಅದಕ್ಕೇನೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಒಂದು 4ರಿಂದ 5 ಈ ಥರ ಉದ್ದುದ್ದಕ್ಕೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಹಾಕಿ ನೀಟಾಗಿ ಅಷ್ಟು ಹೋಲ್ ಸ್ಪೈಸಸ್ ಮಸಾಲೆಗಳು ಚಕ್ಕೆ, ಏಲಕ್ಕಿ, ಲವಂಗ, ಜಾಪತ್ರೆ, ಕಲ್ಲುವ್ವು, ಕಾಳುಮೆಣಸು ಈ ಥರ ಪಲಾವ್ ಎಲೆ ಎಲ್ಲದನ್ನೂ ಹಾಕಿ ಅದಾದಮೇಲೆ ನೆನೆಸಿರ್ತಕ್ಕಂಥ ಅಕ್ಕಿ, ನಿಮಗೆ ಎಷ್ಟು ಅಕ್ಕಿ ಬೇಕು ಪ್ರಮಾಣದಲ್ಲಿ ಅಷ್ಟು 1:2 ಅನ್ನೋ ಥರ ನಾವು 1 ಲೋಟ ಅಕ್ಕಿ ತಗೊಂಡ್ರೆ 2 ಲೋಟದಷ್ಟು ನೀರನ್ನು ಹಾಕಬೇಕು. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ಚೆನ್ನಾಗಿ ಕುದಿ ಬರಬೇಕು. ಸೊ ನೋಡಿ, ಈ ಥರ ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ನಾವು ಇವಾಗ ಕೊನೆಯದಾಗಿ ಪುದೀನ ಸೊಪ್ಪನ್ನು ಹಾಕಬೇಕು. ಸೊ ಈ ಥರ ಚೆನ್ನಾಗಿ ಕುದೀತಾ ಇದ್ದ ಟೈಮಲ್ಲಿ ಪುದೀನ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಇದಾದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಷಲ್ ಕೂಗಿಸ್ಬೇಕು. ಏಕೆಂದರೆ ಇದು ಬಾಸುಮತಿ ರೈಸ್ ಆಗಿರೋದ್ರಿಂದ ಬೇಗ ಇದು ಡ್ರೈ ಆಗುತ್ತೆ. ಸೊ ನೋಡಿ, ಈ ಥರ ಕರೆಕ್ಟಾಗಿ ಒಂದೇ ಒಂದು ಕುಕ್ಕರ್ ವಿಷಲ್ ಕೂಗಿಸಿದ್ರೆ ಕರೆಕ್ಟಾಗಿ ಅನ್ನ ಬೆಂದಿರುತ್ತೆ. ಸೊ ನೋಡಿದ್ರಲ್ಲ, ಈ ಥರ ಮಾಡೋದ್ರಿಂದ ಕರೆಕ್ಟಾಗಿ ಅದು ಉದ್ರಾಗಿ ಅನ್ನ ಬರುತ್ತೆ. ಸೊ ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಗೀ ರೈಸು ದಾಲು ಮಾಡ್ಬೋದು ಅಂತ. ಸೊ ನೋಡಿ, ನೀವು ಕೂಡ ಇದೇ ಥರ ರೆಸಿಪಿನ ಟ್ರೈ ಮಾಡಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನ ಬಿಸಿ ಬಿಸಿ ಆಗಿರುವಾಗ ಸರ್ವ್ ಮಾಡಿ. ನೋಡಿ, ಈಗ ಈ ಆನಿಯನ್ ಕೂಡ ಕರೆಕ್ಟಾಗಿ ಗೋಲ್ಡನ್ ಬ್ರೌನ್ ಕಲರ್ ರೀತಿ ಫ್ರೈ ಆಗಿದೆ. ಅದನ್ನು ಹಾಕಿ ಅದ್ರ ಮೇಲೆ ಫ್ರೈ ಮಾಡಿರ್ತಕ್ಕಂತಹ ಗೋಡಂಬಿ ಹಾಕಿ ನೆಕ್ಸ್ಟ್ ನಾವು ದಾಲನ್ನು ಇದ್ರ ಜೊತೆ ಸರ್ವ್ ಮಾಡಿಕೊಟ್ರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗುತ್ತೋ ನೀವು ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಸೊ ನೋಡಿದ್ರಲ್ಲ, ಎಷ್ಟು ಈಸಿ ಆಗಿರುವಂತಹ ಮತ್ತು ಸಿಂಪಲ್ ಆಗಿರುವಂತಹ ಗೀ ರೈಸು ದಾಲನ್ನು ಮನೆಯಲ್ಲಿ ಮಾಡಬಹುದು ಅಂತ. ಸೊ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲು ಸಬ್ಸ್ಕ್ರೈಬ್